RCB ಅಭಿಮಾನಿಗಳು 18 ವರ್ಷಗಳಿಂದ ಒಂದು ಎದೆಯಲ್ಲಿ ಬೆಂಕಿ ಹಿಡ್ಕೊಂಡು ಕಾಯ್ತಾ ಇದ್ರು. ಇವಾಗ ಆ ಒಂದು ಬೆಂಕಿ ನೀರಾಗಿ ಹರಿತಾ ಇದೆ. ಅಂದ್ರೆ RCB ಕಪ್ ಗೆದ್ದಿದೆ. ಈ ಸಲ RCB ಕಪ್ ಗೆದ್ದಿದೆ. 18 ಸೀಸನ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಸೀಸನ್ 18 ನಮಗೆ ಲಕ್ಕು ಮ್ಯಾಚ್ ಎಲ್ಲ ಕೈ ಹಿಡಿದು RCB ಕಪ್ ಗೆದ್ದಿದೆ. ನಮ್ಮ ಜೊತೆ ಡೈಹಾರ್ಡ್ ಫ್ಯಾನ್ಸ್ ಕಟ್ಟ ಅಭಿಮಾನಿಗಳು RCB ಅಭಿಮಾನಿಗಳು ಇರ್ತಾ ಇದ್ದಾರೆ. ಅವರ ಸೆಲೆಬ್ರೇಷನ್ ಮಾತ್ರ ಮುಗಿಲು ಮುಟ್ಟಿದೆ. ನಮ್ಮ ಜೊತೆ ಆ ಒಂದು ಸೆಲೆಬ್ರೇಷನ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇವಾಗ RCB ಅಭಿಮಾನಿ ಇದ್ದಾರೆ. ಅವ್ರನ್ನೇ ಮಾತಾಡಿಸೋಗೋಣ ಬನ್ನಿ. ಸೆಲೆಬ್ರೇಷನ್ ಹೇಗಿದೆ ಬ್ರದರ್? ಸೆಲೆಬ್ರೇಷನ್ ಎಷ್ಟು ಲೆವೆಲ್ ಐತೆ ಏನಿಲ್ಲ. ನಾವು ಅದನ್ನೇ ಹೇಳೋದು, ನಾವು ಡಿ ಬಾಸ್ ಬರಲ್ಲ, RCB ಬರಲ್ಲ. ಡಿ ಬಾಸ್ ಹೆಂಗೋ ಹೌದು ಹಂಗೇನೆ. ನೆಕ್ಸ್ಟ್ ಲೆವೆಲ್ ನಮ್ದು. ನಮ್ಮ ಬಾಸ್ ಡಿ ಬಾಸು, ಡೈ ಡಿ ಬಾಸ್ ಅಷ್ಟೇ ಬಾಸ್. ಬರ್ರಿ ಈ ತಳಿ ಒಂದು ನಿಮಿಷ ನಾನು ಕೇಳ್ತಿದ್ದೆ, ಸುಮ್ಮನೆ ಒಟ್ರಾಶಿ ಮಾತಾಡ್ಬಾರ್ದು. ಬ್ರದರ್, RCB ಕಪ್ ಗೆದ್ದಿದೆ, ಹೆಂಗಿದೆ ನಿಮ್ಮ ಸೆಲೆಬ್ರೇಷನ್? ಸರ್, ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮಾತು ವೈರಲ್ ಆದರೂ ಪರವಾಗಿಲ್ಲ. ಬಟ್ ಇದು ಕಪ್ಪು ಯಾರಿಗೆ ಸಮರ್ಪಣೆ ಅಂದರೆ, ಇಲ್ಲೇ ಇದ್ದು ಇಲ್ಲೇ ತಿಂದು ಇಲ್ಲೇ ಎಲ್ಲನೂ ಅನುಭವಿಸ್ತಾ ಇರೋ ನಾಡ ದ್ರೋಹಿಗಳಿಗೆ ಸಮರ್ಪಣೆ ಕೊಡ್ತೀನಿ. ಯಾಕಂದರೆ ಬಸ್ ಏನು ಗೊತ್ತಾ, CSK ಸಪೋರ್ಟ್ ಮಾಡ್ತೀರಾ ಮಾಡಿ, ಪಂಜಾಬ್ ಸಪೋರ್ಟ್ ಮಾಡ್ತೀರಾ ಮಾಡಿ, ಮುಂಬೈ ಎಲ್ರಿಗೂ ಸಪೋರ್ಟ್ ಮಾಡಿ. ಬಟ್ ನೀವು ಫೈನಲ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನೀವು RCB ವಿರೋಧವಾಗಿ ಹೋಗಬಾರ್ದು. ಅದು ನೀವು RCB ಕೊಡೋಕ್ಕಾಗಿರೋ ಸಮರ್ಪಣೆ, ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇವತ್ತು ಇದು RCB ಕಪ್ ಯಾರಿಗೋಸ್ಕರ ಅಂದರೆ, ಇವತ್ತು 18 ವರ್ಷದಿಂದ ಸಪೋರ್ಟ್ ಮಾಡ್ತಾರೆ ಅಭಿಮಾನಿಗಳಿಗೆ ಒಂದು ಕಡೆ ಆದರೆ, ಅದೇ 18 ವರ್ಷದಿಂದ RCB ಕಪ್ಪು ಗೆಲ್ಲಬಾರ್ದು ಅಂತ ಕಾಯ್ತಾ ಇರೋರಿಗೋಸ್ಕರ ಈ ಕಪ್ನ ಇವತ್ತು ನಾವು ಸಮರ್ಪಣೆ ಮಾಡ್ತೀವಿ. ಜೈ ಕಿಂಗ್ ಕೊಹ್ಲಿ, ಜೈ RCB. ಪ್ರಾಣ ಇರೋವರೆಗೂ ಯಾವತ್ತೂ RCB ಬಾಸ್. ಯಾಕಂದರೆ ಇಲ್ಲಿ ತಿಂತೀವಿ, ಇಲ್ಲಿ ಕುಡಿತೀವಿ, ಇಲ್ತೀವಿ, ಎಲ್ಲ ಮಾಡ್ತೀವಿ. ಯಾಕಂದರೆ ನಾಡದ್ರೋಹಿ ಕೆಲಸ, ದೇಶದ್ರೋಹಿ ಕೆಲಸ ಮಾಡಿರಿ, ಅದನ್ನೂ ಮಾಡಬಾರ್ದು. ಯಾಕಂದರೆ ನಾಡದ್ರೋಹಿ ಕೆಲಸ ಯಾವತ್ತೂ ಮಾಡಬೇಡ್ರಿ. ಇದು ನಿಮ್ಮ ನಾಡು. ನೀವು ಆಂಧ್ರದವರಾಗ್ರಿ, ತಮಿಳವರಾಗ್ರಿ, ತೆಲುಗವರಾಗಲಿ, ಏನಾರು ಆಗ್ರಿ, ನೀವು ಇಲ್ಲಿದ್ದೀರಾ ಅಂದಮೇಲೆ ನಿಮ್ಮ ಕರ್ತವ್ಯ ಈ ನಾಡು, ನೆಲ, ನುಡಿ, ಜಲಕ್ಕೆ ನೀವು ಯಾವತ್ತೂ ಚಿರಋಣಿ ಆಗಿರಬೇಕು. ಜೈ RCB. ಬ್ರದರ್, ಹೇಗಿದೆ ಸೆಲೆಬ್ರೇಷನ್? RCB ಕಪ್ ಗೆದ್ದಿದೆ. ಸಾಕಾಗಿದೆ. ಸ್ಟೇಟ್ ತುಂಬ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇವಾಗ ಏನಂದ್ರೆ ಫಸ್ಟ್ ಬ್ಲಡ್ ಆಗಿದೆ. ಈ ಸತಿ ಸಿಂಪಲ್ ಆಗಿ ಕಪ್ಪಡ್ತೀವಿ, ಮುಂದಿನ ಸಲ ನುಗ್ಗೊಡಿತೀವಿ. ಬರ್ದಿಟ್ಕೊಳ್ಳಿ, ನುಗ್ಗೊಡಿತೀವಿ. ಗೆಲುವಲ್ಲ, ಸಂಭ್ರಮ. ಈ ಸಲ ಕಪ್ಪು CSK ಲಾಲಿಪಾಪ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.